ಹೇ ಎವ್ರಿಬಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಗೊತ್ತಾ, ಇವತ್ತು ನನ್ನ ಬರ್ಡೇ. ಆದರೂ ನೋಡಿ ನಾನು ಹೇಗೆ ಕಾಣ್ತಿದ್ದೀನಿ. ನನ್ನ ಬರ್ಡೇ ಆಗಿದ್ದರಿಂದ ನಾನು ಬೆಂಗಳೂರಿಂದ ಊರಿಗೆ ವಾಪಸ್ ಬಂದೆ. ನಾನು ಮೈಸೂರಿಂದ ಈ ಸಲ ಬನ್ನೂರಿಗೆ ಹೋದೆ. ಮಳವಳ್ಳಿಯಿಂದ ಯೂಶ್ವಲಿ ಹೋಗ್ತಿದ್ದೆ, ಯಾಕಂದರೆ ಸ್ವಲ್ಪ ಕೆಲಸ ಇತ್ತು. ಆದರೂ ಮೈಸೂರಿಗೆ ಬರೋ ಖುಷಿನೇ ಬೇರೆ. ಸೊ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಆಟೋ ಹಿಡ್ಕೊಂಡು ನಾನು KR ಹಾಸ್ಪಿಟಲ್ ಬ್ಯಾಕ್ ಸೈಡಲ್ಲಿ ಒಂದು ಶಾಪ್ ಇದೆ, ರಾಜಾ ಬ್ಯಾಂಗಲ್ಸ್ ಅಂತ. ಸೊ ಅಲ್ಲಿ ನಾನು ಅಮ್ಮಂಗೆ ಏನೋ ತೊಗೋಬೇಕಿತ್ತು. ಸೊ ಅದನ್ನು ತಗೊಂಡು ಹೊರಟೆ. ಅದಕ್ಕೋಸ್ಕರ ನಾನು ಮೈಸೂರಿಂದ ಬನ್ನೂರಿಗೆ ವೇ ರೂಟ್ ತೊಗೊಂಡೆ. ಇಲ್ಲ ನಾನು ಯೂಶ್ವಲಿ ನಾನ್ ಸ್ಟಾಪ್ ಮಳವಳ್ಳಿ ಗಾಡಿ ಇಟ್ಕೊಂಡು ಅಲ್ಲಿಂದ ನಾನು ಬನ್ನೂರಿಗೆ ಹೋಗ್ತೀನಿ. ಸೊ ಇಲ್ಲಿಂದ ಸ್ವಲ್ಪ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಹೊರಟೆ, ಬನ್ನೂರಿಗೆ. ಸೊ ಹೇ ಗೈಸ್, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಐ ಗಾಟ್ ರೆಡಿ. ಇವಾಗ ಒಂದು ಫಂಕ್ಷನ್ ಇದೆ, ಅದನ್ನು ಅಟೆಂಡ್ ಮಾಡಿ ಬಂದು ಪೂಜೆ ಮಾಡಬೇಕಾಯ್ತು. ಕೃಷ್ಣ ಜನ್ಮಾಷ್ಟಮಿ ಕೂಡ ಪೂಜೆ ಮಾಡಿ, ಮತ್ತು ಸಂಜೆ ಇನ್ನೊಂದು ಪೂಜೆ ಇದೆ, ಅದು ಮಾಡಿ. ದಿಸ್ ಮೈ ಔಟ್ಫಿಟ್. ಇವಾಗ ಸಂಜೆ ಟಾಪ್ ಚೇಂಜ್ ಮಾಡ್ತೀನಿ, ಪ್ಯಾಂಟ್ ಅದೇ ಇರುತ್ತೆ. ಸೊ ಇವಾಗ ಅಲ್ಲಿ ಗೃಹ ಪ್ರವೇಶ ಇದೆ. ಸೊ ಗೃಹ ಪ್ರವೇಶಕ್ಕೆ ಹೋಗಿ let's see how my birthday goes. 25th birthday, 24th complete ಆಗಿ I'm falling for 25th. So let's see how it goes. Guys, ಫಂಕ್ಷನ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೇವೆ ಎಲ್ಲರೂ. ನನ್ನ ತಂಗಿ ನೋಡಿ, ತೋರಿಸೆ ಹೆಂಗೆ ರೆಡಿ ಆಗಿದೆಯಾ. ಫಂಕ್ಷನ್ ಎಲ್ಲ ಮುಗಿಸಿ ವೆಲ್ಕಮ್ ಟು ಅನದರ್ ಟೆಂಪಲ್ ಹರ್. ಏನಪ್ಪ ಟೆಂಪಲ್ ಕಟ್ಟಿದ್ದೆ. ಸೊ ಟೆಂಪಲ್ ರಾಮೇಶ್ವರ ಅಂತ, ಇದು ಬನ್ನೂರಲ್ಲಿರೋದು, ಅದರ ಪಕ್ಕ. ಯೂಶ್ವಲಿ ನನ್ನ ಬರ್ಡೇ ಇದೇ ಥರ ಆಗುತ್ತೆ ವರ್ಷ. ನನಗೆ ತುಂಬ ನಂಬಿರೋ ದೇವರು ಮಹದೇಶ್ವರ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳು. ಸೊ ಅವ್ರ ಪೂಜೆ ಮಾಡ್ತೀನಿ ನನ್ನ ಬರ್ಡೇ ದಿನ. ಪೂಜೆ ಆದಮೇಲೆ ಅಷ್ಟೇ, ಇಡೀ ದಿನ ಹೀಗೆ ಇರುತ್ತೆ. ಏನಾದರೂ ಬೇರೆ ಕಡೆ ಹೋಗೋಗಿದ್ರೆ ಹೋಗ್ತೀನಿ, ಇಲ್ಲಾಂದರೆ ಮನೇಲೇ ಇರ್ತೀನಿ, ರೆಡಿ ಮಾತ್ರ ಆಗ್ತೀನಿ. ಏನಕ್ಕಂತ ಗೊತ್ತಿಲ್ಲ. ಯೂಶ್ವಲಿ ಎಲ್ಲ ವರ್ಷ ಇದೇ ಥರ ನನ್ನ ಬರ್ಡೇ ಆಗೋದು. ಈ ವರ್ಷವೂ ಅದೇ ಥರ ಇದೆ. ಒಂದು ಡಿಫ್ರೆನ್ಸ್ ಅಂದರೆ ನಾನು ನಿನ್ನೆ ಬೆಂಗಳೂರಲ್ಲಿದ್ದೆ. ಸೊ ಇವತ್ತು ಸ್ವಲ್ಪ ಟ್ರಾವೆಲ್ ಬಂದು ಪೂಜೆ ಎಲ್ಲ ಮಾಡಿ, ಫಂಕ್ಷನ್ ಇತ್ತು ಅಂತ ಫಂಕ್ಷನಿಗೆ ಮುಗಿದ್ವಿ. ಫಂಕ್ಷನ್ ಆದಮೇಲೆ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ನೋಡುವ ಮುಂದೆ ಏನಾಗುತ್ತೆ. ಈ ದಿನ ಫುಲ್ ಹಿಡಿದಿದೆ. ಓಕೆ, ಇದು ಇಲ್ಲಿರೋ ದೇವ್ರದ್ದು ಹಳೆ ಕಾಲದಿಂದ ಇದೆ, ಆದರೆ ಇವಾಗ ಸ್ವಲ್ಪ ಡೆವಲಪ್ ಆಗಿದೆ. ಹನುಮ ಕೂಡ ಬಂದಿದ್ದಾರೆ. ಸೊ ಇವಾಗ ಡೆವಲಪ್ ಆಗಿದೆ. ನಾವು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಬಂದು ನಾನು ಪೂಜೆ ಮಾಡಿಸ್ತೇನೆ. ಯಾವಾಗ ಲಾಸ್ಟ್ ಇಯರ್ ಕೂಡ ಅಭಿಷೇಕ ಎಲ್ಲ ಮಾಡಿಸಿದ್ದೆ. ಸೊ ಈ ವರ್ಷ ಅದಕ್ಕೆ ಪೂಜೆ ಮಾಡಿಸ್ತಾ ಇದ್ದೀನಿ. ನೋಡೋಣ ಪೂಜೆ ಹೇಗಾಗುತ್ತೆ ಅಂತ. ಸೊ ಲೆಟ್ಸ್ ಸಿ, ಎಕ್ಸೈಟೆಡ್. ಇನ್ನೊಂದು ಅಂದರೆ ನನ್ನ ಬರ್ಡೇನ ಐ ಹ್ಯಾವ್ ಅನ್ ಹ್ಯಾಬಿಟ್ ಆಫ್ ರೈಟಿಂಗ್ ಡೌನ್ ವಾಟ್ ಆರ್ ದ ಥಿಂಗ್ಸ್ ಐ ಲರ್ನ್ಡ್ ಆರ್ ಏನು ನಾನು ಮಾಡಿದೆ ಈ ವರ್ಷ. ಸೊ ಆಮೇಲೆ ಐ ಟಾಕ್ ಟು ಮೈ ಸೆಲ್ಫ್ ಇನ್ ಅ ಬುಕ್, ಟೆಲಿಂಗ್ ಯು ಡನ್ ಸಮಥಿಂಗ್, ಆಲ್ ಅಫರ್ಮೇಷನ್ಸ್, ಪಾಸಿಟಿವ್ ಥಿಂಗ್ಸ್, ಆಲ್ ದ್ಯಾಟ್ ಐ ಟಾಕ್. ಮಮ್ಮಿ ಕೋತಿ, ಆಲ್ ದ್ಯಾಟ್ ಐ ಟಾಕ್. ಸೊ ಅದೊಂದು ಅಭ್ಯಾಸ ಇದೆ. ಐ ಫೀಲ್ ಆಫ್ಟರ್ ಡೂಯಿಂಗ್ ದಟ್ ಐ ಫೀಲ್ ಸೋ ನೈಸ್ ಅಬೌಟ್ ಮೈ ಬರ್ಡೇ. ಐ ಸೆಲೆಬ್ರೇಟ್ ಮೈ ಸೆಲ್ಫ್. ಸೊ
ದ್ಯಾಟ್ ಇಸ್ ಅ ಥಿಂಗ್. ಯಾ ಸೊ ನೋಡೋಣ ಇವಾಗ ಹೇಗೆ ಪೂಜೆ ನಡೆಯುತ್ತೆ ಅಂತ. ಇದು ಬಾಳೆಹಣ್ಣಿಗೆ ಕಾಯುತ್ತಿದೆ, ತೋರಿಸ್ತೇನೆ ಬನ್ನಿ. ಈ ದೇವಸ್ಥಾನ ತುಂಬ ಹಳೆ ಕಾಲದ್ದು, ಆದರೆ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲೊಂದು ದೇವಸ್ಥಾನ ಇದೆ ಹೀಗೆ ಅಂತ. ಸೊ ನಮ್ಮೂರವರೇ ಒಬ್ಬರು ಇಲ್ಲಿಂದ ಪೂಜೆ ಅಂತ ಶುರು ಮಾಡಿದ್ದು. ಸೊ ಆವಾಗಿಂದ ಇದು ಶಿವರಾತ್ರಿಗೆ ತುಂಬ ಗ್ರ್ಯಾಂಡಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮ್ಮಮ್ಮ ಫಸ್ಟ್ ಬಂದು ಇಲ್ಲಿ ಲಿಂಗ ಇದೆ ಅಂತ ಪೂಜೆ ಮಾಡ್ಸೋಕ್ಕೆ ಶುರು ಮಾಡಿದರು. ಸೊ ಅದಾದಮೇಲೆ ದೇವರು ನನ್ನನ್ನು ಕರ್ಸ್ಕೊಂಡು ಪೂಜೆ ಮಾಡಿಸ್ಕೊತಿದ್ದಾರೆ. ಸೊ ಅದೇ ಪೂಜಾರಿ ಅಂದರೆ ನಮ್ಮೂರವರೇ ಒಬ್ರು ಇದ್ದಾರೆ, ದಿನನಿತ್ಯ ಬಂದು ಅಲ್ಲಿ ಪೂಜೆ ಮಾಡೋರು. ಸೊ ಅವ್ರನ್ನೇ ಕರೆಸಿ ನಾವು ಪೂಜೆ ಮಾಡಿಸ್ತೀವಿ. ಸೊ ಇದನ್ನು ಒಳ್ಳೆ ರಾಮೇಶ್ವರ ಅಂತಾರೆ. ಪೂಜೆ ಎಲ್ಲ ಮುಗೀತು, ಇಲ್ಲಿ ಮಾದೇಶ್ವರನ ಪೂಜೆ ಮುಗೀತು. ಇದನ್ನು ಒಳ್ಳೆ ರಾಮೇಶ್ವರ ಅಂತಾರೆ, ಅಂದರೆ ಎಲ್ಲ ಲಿಂಗ ಎಲ್ಲ ಒಂದೇ ದೇವರಲ್ಲ. ಸೊ ಇಲ್ಲಿ ಪೂಜೆ ಮುಗೀತು. ಈಗ ಗುರುಗಳ ಹತ್ರ ಹೋಗಬೇಕು, ರಾಯರ್ ಗುರುಗಳ ಹತ್ರ. ಅಲ್ಲೇ ಕೃಷ್ಣನ ಪೂಜೆ ಮಾಡ್ತೀವಿ. ಅಲ್ಲೇ ಕೃಷ್ಣನ ದೇವಸ್ಥಾನನೂ ಇರುತ್ತೆ. ಸೊ ಬನ್ನಿ ಅಲ್ಲಿ ಹೋಗಿ ನೋಡುವ, ಅಲ್ಲಿ ಹೇಗಿರುತ್ತೆ, ಆ ಪೂಜೆ ಹೇಗಾಗುತ್ತೆ ಅಂತ. ಬನ್ನಿ, ಲೇಟ್ ಆಗ್ತಿದೆ, ಆಲ್ರೆಡಿ ಕತ್ಲೆ ಆಗ್ತಿದೆ. ಹೋಗಿ ಮನೇಲಿ ಬೇರೆ ಅಡುಗೆ ಮಾಡಬೇಕು. ಬನ್ನಿ. ಸೊ ನಮ್ಮೂರಲ್ಲಿ ಇರೋ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿರೋ ನಮ್ಮ ಪುಟ್ಟ ಕೃಷ್ಣನಿಗೆ ನಾವು ಪೂಜೆ ಸಲ್ಲಿಸಿದ್ವಿ. ನನ್ನ ಬರ್ಡೇ ದಿನ ಕೃಷ್ಣ ಜನ್ಮಾಷ್ಟಮಿ ಆಗಿದ್ದು ನನ್ನ ಪುಣ್ಯ ಅಂದ್ಕೊತೀನಿ. ಸೊ ಅದೇ ದಿನ ಬಿದ್ದಿದ್ದ ಕಾರಣ ನಾನು ಕೃಷ್ಣನಿಗೆ ಪೂಜೆ ಮಾಡಿಸ್ದೆ. ಸೊ ಇದೇ ನಮ್ಮ ಬನ್ನೂರಿನ ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಟೆಂಪಲ್ run ಮುಗೀತು. Now I'm at house and this is the other top which the special person has given me. So yeah, ಸುಮ್ಮನೆ ಹಾಕೊಂಡೆ, ಅಂದರೆ ಹೊಸ ಬಟ್ಟೆ ಅಂದರೆ ಅವ್ರು ಕೊಡಿಸಿದೆ ಬರ್ಡೇಗೆ, ಹಾಕೋಬೇಕು ಬರ್ಡೇಗೆ. ಇಟ್ ಇಸ್ ಅ ಗಿಫ್ಟ್. ಸೊ ಐ ಥಾಟ್ ವೈ ನಾಟ್ ವೇರ್ ಇಟ್ ಟುಡೇ. So yeah, ಇಷ್ಟೇ guys, this is all my birthday. So until I sleep I'll wear this, then when I'm sleeping. ಇವಾಗ my mom is making my favorite vegetable pulao or whatever, tomato bath, whatever it is called. So I'm having that and ಅಷ್ಟೇ ಇವತ್ತಿಗೆ birthday. It'll always be like this, simple, very simple. So yeah, that's all guys. ಸೊ ಬರ್ಡೇ ಆದಮೇಲೆ ಕೇಕ್ ಕಟ್ಟಿಂಗ್ ಸೆಷನ್ ಇರಲೇಬೇಕು. ಸೊ ಪುಟ್ಟದ ಒಂದು ಕೇಕ್ ಕಟ್ಟಿಂಗ್ ಸೆಷನ್ ಮುಗಿಸಿ ನನ್ನ ಬರ್ಡೇ ದಿನ ಎಂಡ್ ಮಾಡಿದೆ. ಸೊ ಅಷ್ಟೇ ಗೈಸ್. ಸೊ ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.